ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ? ಬೆಳಗ್ಗೆ ಅಂದರೆ ಇಷ್ಟು ಬೆಳಗ್ಗೆನೂ ಎದ್ದಿಲ್ಲ ನಾನು. ಬಿಫೋರ್ ಸೂರ್ಯ ಬರೋಕ್ಕಿಂತ ಮುಂಚೆ ನಾನೇ ಫಸ್ಟ್ ಬಂದಿದ್ದೀನಿ, ನಾನೇ ಫಸ್ಟ್ ಎದ್ದಿದ್ದೀನಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಆ್ಯಕ್ಚುಲಿ 4 o'clock ಗೆದ್ದಿರೋದು ನಾನು, ಬಟ್ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮನೇಲೆಲ್ಲ ಡಿಸ್ಟರ್ಬ್ ಮಾಡೋದಿಲ್ಲ. ಐ ಆಮ್ ವೆರಿ ಗುಡ್ ಗರ್ಲ್. ಮನೇಲೆಲ್ಲ ಮಲ್ಕೊಂಡಿದ್ರು. 4 o'clock ಗೆದ್ದು ಬಂದು ನಾವು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಈಗ ಹರ್ಷ ಗ್ರ್ಯಾಂಡಲ್ಲಿ ಹೊಟ್ಟೆ ತುಂಬ ಹಸಿತಾ ಇದೆ. ಆ್ಯಂಡ್ ವಾಟ್ ವುಡ್ ಬಿ ದಿಸ್ ಟೈಮ್? ಇಟ್ ಈಸ್ 7:30 in the morning. ಸೊ 4 o'clock ಎದ್ದು 7:30ಗೆ ಹೈವೇ ಆಫ್ ನೆಲಮಂಗಲ ರೋಡಿಂದ ಹೈವೇ ಬಂದಿದ್ದು. ಸೊ ಈ ಹೈವೇ ಮುಗಿಸ್ಕೊಂಡು ಲೆಟ್ಸ್ ಗೋ ಟು ಆ ಡೆಸ್ಟಿನೇಷನ್ ಪ್ಲೇಸ್. ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳೋದಿಲ್ಲ, ತಿಳಿಸ್ತೀನಿ, ನೀವೇ ಗೆಸ್ ಮಾಡಿ. ಮತ್ತು ನೆಕ್ಸ್ಟ್ ಸೆಕೆಂಡ್ ಬ್ರೇಕಲ್ಲಿ ನಿಲ್ಲಿಸ್ತೀನಿ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಬೆಳಗ್ಗೆನೇ ಎದ್ದಿರೋದು. ಸೊ ಲೆಟ್ಸ್ ಈಟ್ ಸಮಥಿಂಗ್. ಆ್ಯಂಡ್ ನಾನು ಕಾರಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ. ಇದೊಂಥರ ಅಡ್ವೆಂಚರಸ್ ಟ್ರಿಪ್ ಥರ, ಬಿಕಾಸ್ ನಾನು ಕಾರ್ ತೊಗೊಂಡು ಇಷ್ಟು ದೂರ ಎಲ್ಲೂ ಬಂದಿಲ್ಲ. ಆ್ಯಂಡ್ ದಿಸ್ ಇಸ್ ಲೈಕ್ ಅಡ್ವೆಂಚರ್ ಟ್ರಿಪ್ ಆಗುತ್ತೆ ನನಗೆ. ಸೊ ಲೆಟ್ಸ್ ಸಿ ಹೇಗೆ ಏನು ಅಂತ. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಆಚೆ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿ ಆಲ್ ಹೊಟ್ಟೆ ಹಸಿತದೆ. ಬಾಯ್. ಇಡ್ಲಿ ವಡೆ ತಿನ್ನೋದಕ್ಕೆ ಚಟ್ನಿ ಸಾಂಬಾರ್ ಎರಡೂ ಬೇಕು. ಇಡ್ಲಿ ಕಾನ್ಸೆಪ್ಟ್ ಹೆಂಗೆ ಅಂದರೆ, ಒಂದು ಇಡ್ಲಿ ಒಂದು ವಡೆ ತೊಗೊಂಡಿದ್ದೀನಿ. ಸೊ ಒಂದು ಇಡ್ಲಿಗೆ 2 cups ಆಫ್ ಸಾಂಬಾರು ಆಗಿದೆ. ಈ 2 cups ಆಫ್ ಸಾಂಬಾರು ಜೊತೆಗೆ ಇನ್ನೂ 2 cups ಹಾಕ್ಕೊತೀನಿ, ಬಿಕಾಸ್ ಇಡ್ಲಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸಾಂಬಾರು. ಎಷ್ಟು ಹೀರ್ಕೊಂಡಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ದಟ್ಸ್ ದ ರೀಸನ್. 1 ಇಡ್ಲಿಗೆ 4 cups ಆಫ್ ಸಾಂಬಾರು ತಗೊಳ್ಳಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ದ ಲಾಜಿಕ್ ಬಿಹೈಂಡ್ ದಿಸ್ ಇಸ್, ಆಂಟಿ ನಗ್ತಾವ್ರೆ, ಏನು ಹೇಳ್ತಾವ್ರು ಅಂತ. ದ ಲಾಜಿಕ್ ಬಿಹೈಂಡ್ ದಿಸ್ ಇಸ್, ಹೊಟ್ಟೆನೂ ತುಂಬ ಹೋಗುತ್ತೆ, ತುಂಬ ಟೇಸ್ಟಿ ಇರುತ್ತೆ, ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ನೀವು ಇಡ್ಲಿ ಸಾಂಬಾರು ತೊಗೊಬೇಕಂದ್ರು 1 ಇಡ್ಲಿ ತೊಗೊಂಡು 4 cups ಆಫ್ ಸಾಂಬಾರು ತೊಗೊಳ್ಳಿ. ಸೊ ರೇಷಿಯೋ ಹಿಂಗಿರ್ಬೇಕು ಯಾವಾಗಲೂ. ಇಳ್ಕೊಂಡು ಇಡ್ಲಿ ಎಲ್ಲ ಸಾಂಬಾರು ಕುಡಿದಾಗ ನೈಸ್. ಸೊ ಲೆಟ್ ಮೀ ಈಟ್ ನೌ. ಸೊ ಇವಾಗ ಹೊಟ್ಟೆ ತುಂಬ ತಿಂದೆ. 1 ಇಡ್ಲಿ ವಡೆಗೆ 4 cup ಆಫ್ ಸಾಂಬಾರು ತಿಂದಿದ್ದೀನಿ. ಸೊ ಫುಲ್ ಎನರ್ಜಿ ಇದೆ. ಆ್ಯಂಡ್ ನಂದು ಬ್ಲ್ಯಾಕ್ ಬ್ಯೂಟಿ ಕೂಡ ರೆಡಿ ಆಗಿದೆ. ಚಾರ್ಜ್ ಆಯಿತು, ಈಗ 50% ಇತ್ತು, ಈಗ 93 ಸಮಥಿಂಗ್ ಅರೌಂಡ್ 90s ಆಗಿದೆ. ಸೊ ಈಗ ಡೆಸ್ಟಿನೇಷನ್ ಪ್ಲೇಸ್ಗೆ ಆರಾಮಾಗಿ ಹೋಗಿ ಲ್ಯಾಂಡ್ ಆಗಿ ಮತ್ತು ನಾನು ಇಲ್ಲಿ ಬರೋ ತನಕನೂ ಚಾರ್ಜ್ ಮಿಕ್ಕುತ್ತೆ. ಸೊ ಅಲ್ಲೇ ಎಲ್ಲಾದರೂ ನಮಗೆ ನನಗೆ ಸ್ಪೆಷಲಿ ಮೂಡ್ ಏನಾದರೂ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಅನಿಸಿದ್ರೆ ಅಲ್ಲಿ ಹೋದ್ಮೇಲೆ ಮೈಟ್ ಬಿ ವಿಲ್ ಸಿ ಸೆಕೆಂಡ್ ಚಾರ್ಜ್ ಹಾಕಬೇಕಾಗುತ್ತಾ ಇಲ್ವಾ ಅಂತ. ಬಟ್ ಹೋಗಿ ಇಲ್ಲಿ ತನಕ ಬರೋ ತನಕ ಚಾರ್ಜ್ ಆಗುತ್ತೆ. ಸೊ ಇವಾಗ ಹೊರಡೋಣ. ಬ್ರೇಕ್ ಏನು ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. Now the charge is done. Whatever, yeah. My black beauty is my black beauty. Love you. ಅಂದರೆ ಕೆಲವೊಂದು ಸತಿ ಭಯ ಇರ್ತಾಯಿತ್ತು, ಬಟ್ ಈಗ ಎಲ್ಲ ಇಲ್ಲ ಅಷ್ಟೇ. ಸೊ ಲೆಟ್ಸ್ ಗೋ. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ಸೊ ಹಾಯ್ ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇಷ್ಟು ಬ್ಯೂಟಿಫುಲ್ ಚರಿ ರೆಡ್ಡಾಗಿ ಹಾಕ್ಕೊಂಡಿದ್ದೀನಿ ಅಂತ ನೋಡ್ತಿದ್ರ. ಸೊ ಟುಡೇ ನನ್ನ ಬೆಸ್ಟ್ ಫ್ರೆಂಡ್ ಅವರ ಅಕ್ಕನ ಮದುವೆ ಇದೆ ಸಕಲೇಶ್ಪುರಲ್ಲಿ, ವಿಂಟೇಜ್ ಟ್ರಯಲ್ಸ್ ಬೈ ಇಲಾರಾ ಅನ್ನೋರ್ದು. ಸೊ ಇಟ್ಸ್ ಅಮೇಝಿಂಗ್ ರೆಸಾರ್ಟ್, ಲೈಕ್ ರಿಯಲಿ ವಿಂಟೇಜ್ ಥೀಮಲ್ಲಿದೆ. ಆ್ಯಂಡ್ ಐ ಪರ್ಸ್ನಲಿ ಲವ್, ಬಿಕಾಸ್ ನನಗೆ ಈ ಪಿಲ್ಲರ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಆ್ಯಂಡ್
ನಾನು ಹೋಗಿ ಮತ್ತೆ ಇಲ್ಲಿ ರೂಮ್ ತೊಗೊಂಡು ಇಲ್ಲಿ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಅದನ್ನು ಐ ಗಾಟ್ ಮೇಕಪ್ ಡನ್. ಹೇರ್ ಎಲ್ಲ ನಾನು ಮಾಡೋದಿಲ್ಲ, ಸೊ ಐ ಜಸ್ಟ್ ಲೀವ್ ಇಟ್ ಫ್ರೀ ಹೇರ್. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಡ್ರೆಸ್ ಬೈ ಸುರಭಿ ಫ್ಯಾಷನ್ ಹೌಸ್. ಸೊ ವಿ ಕಸ್ಟಮೈಸ್ಡ್ ಇಟ್. ಈ ಒಕೇಶನ್ಗೆ ಅಂತಲೇ ಅಲ್ಲ, ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಬಟ್ ಇನ್ನೇನು ನಾಡಿದ್ದೆ ಹಬ್ಬ, ಬಟ್ ಸ್ಟಿಲ್ ಓಕೆ ಅಂತ ಅಂದ್ಬಿಟ್ಟು ಇವಾಗೇನೆ ಹಾಕ್ಕೊಂಡೆ. ಸೊ ಇಟ್ಸ್ ಅಮೇಝಿಂಗ್ ಆಗಿದೆ, ನೋಡ್ಬೋದು. ಮುದ್ದಾಗಿ ನೀನು ನನ್ನ ಕೂಗಿದೆ, ಸದ್ದಿಲ್ಲದೇನೆ ಸುದ್ದಿಯಾಗಿದೆ. ಸೊ ನೋಡಿದ್ರ ಗೈಸ್, ನಾನು ಹಿಂಗೆಲ್ಲ ತಿರುಗಬೇಕಾದ್ರೆ ಅಲ್ಲಿ ಗನ್ನವಿಲ್ ಕೂ ಕೂ ಅಂತ ಕೂಗ್ತಾ ಇದೆ. ಸೊ ಖುಷಿ ಆಗುತ್ತೆ ನನಗೆ, ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಕ್ಲೈಮೇಟ್ ಇಸ್ ಲೈಕ್ ಅಮೇಝಿಂಗ್. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಮದುವೆಯಲ್ಲಿ ಇದು ಚಿಕನ್ ಊಟ ಮಾಡಿರ್ತಾರೆ ಅಂತ. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ. ಬೆಳಗ್ಗೆ ಹೇಳಿದ್ನಲ್ಲ, 1 ಇಡ್ಲಿಗೆ 4 ಸಾಂಬಾರು ಹಾಕ್ಕೊಂಡು ತಿಂದಿದ್ದು, ಈಗ ಹೊಟ್ಟೆ ಚುರು ಅಂತ ಇದೆ. ಸೊ ಅಲ್ಲಿ ಪ್ಲೇಟ್ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನಗೆ. ಎಲ್ಲ ನಾನ್ ವೆಜ್, ಮಟನ್, ಚಿಕನ್, ಫಿಶ್ ಎಲ್ಲ ಇಟ್ಟಿದ್ದಾರೆ. ಸೊ ಐ ವಾಸ್ ಟೆಲ್ಲಿಂಗ್ ಮೈ ಫ್ರೆಂಡ್, ಫಸ್ಟ್ ನಾನು ವಿಶ್ ಮಾಡೋದಿಲ್ಲ, ಊಟ ತಿಂದ್ಬಿಡ್ತೀನಿ ಅಂತ ಅಂದೆ. ಆ್ಯಂಡ್ ತುಂಬ ಜನ ಇದ್ದಾರಲ್ಲ ಆ್ಯಕ್ಚುಲಿ. ಸೊ ಮಳೆ ನೋಡಿದ್ರೆ ಮಳೆ ಬರ್ತಾನೆ ಇದೆ. ಅಂದರೆ ಇಟ್ ಇಸ್ ಡ್ರಿಸ್ಲಿಂಗ್ ನಾವು. A few moments later. ಸೊ ಗೈಸ್, ಇವಾಗ ಇಲ್ಲೇ ಮುಹೂರ್ತ ಆಗಿದ್ದು 10:30ಗೆ ಮುಗ್ದೋಗಿದೆ. ನಾನು ಆರಾಮಾಗಿ ರೆಡಿ ಆಗ್ಬಿಟ್ಟು ಒಂದು ಲೆವೆಲ್ ಝೋನಲ್ಲಿ 1 o'clock ಬಂದಿದ್ದೀನಿ. ಕರೆಕ್ಟ್ ಊಟ ಟೈಮಿಗೆ ಬಂದಿದ್ದೀನಿ. ಬಟ್ ಸ್ಟಿಲ್ ಓಕೆ, ಲೈಕ್ ಎಲ್ಲದ್ರಲ್ಲೂ ತಾಳಿ ಕಟ್ಟುವಾಗ ಇರಬೇಕು ಅಂತ ಮ್ಯಾಂಡೇಟ್ ಇಲ್ಲ. ಬಟ್ ಸ್ಟಿಲ್ ಅದೊಂದಿರುತ್ತಲ್ಲ, ಆ ಮೂಮೆಂಟ್ ನೋಡಬೇಕು ಅಂತ ಇತ್ತು. ಬಟ್ ಇಟ್ಸ್ ಫೈನ್. ಲೈಕ್ ರಿಸೆಪ್ಷನ್ ಆಗ್ತಾ ಇದೆ ಅಲ್ಲಿ. ಫಸ್ಟ್ ತಿಂದ್ಬಿಟ್ಟು ದೆನ್ ವಿಲ್ ಗೋ ಟು ರಿಸೆಪ್ಷನ್. ಓಕೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ವೆಲ್, ಈಗ ತಾನೇ ಊಟ ಮುಗಿಸ್ಕೊಂಡು ಭರ್ಜರಿ ಊಟ ತಿಂದೆ. ಚಿಕನ್, ಐ ಆಮ್ ನಾಟ್ ಅ ಮಟನ್ ಪರ್ಸನ್. ಆ್ಯಂಡ್ ಬೋಟಿ ಏನೇನೋ ಮಾಡಿಸಿದ್ರು, ಅದೆಲ್ಲ ಇಲ್ಲ. ಐ ಹ್ಯಾಡ್ ಗುಡ್ ಚಿಕನ್, ಸ್ವಲ್ಪ ಬಿರಿಯಾನಿ, ಕಬಾಬ್ ತಿಂದ್ಬಿಟ್ಟು. ಆ್ಯಂಡ್ ಐ ಆಮ್ ಎಡಿಂಗ್ ಮೈ ಮೀಲ್ ವಿತ್ ಜಾಮೂನ್. ಇನ್ನು ತಿನ್ಬೇಕನ್ಸಿದೆ ಜಾಮೂನ್ ಆ್ಯಂಡ್ ಐಸ್ ಕ್ರೀಮ್. ಸೊ ಇನ್ನು ತಿಂದು ಹಿಂಗಾಗ್ಬಿಡ್ತೀನಿ. ಓಕೆ, ಇವತ್ತು ಮತ್ತು ಹಬ್ಬಕ್ಕೆ ತಿಂದ್ಬಿಟ್ಟು ಚೆನ್ನಾಗೆ ಆಮೇಲಿಂದ ಡಯಟ್ ಮಾಡ್ತೀನಿ. ಡೆಫಿನೆಟ್ಲಿ ನೋ ಶುಗರ್, ನೋ ಸಾಲ್ಟ್, ಎಲ್ಲ ಏನೂ ಇಲ್ಲ. ನೋ ಮಸಾಲ ಫುಡ್, ನೋ ಆಯಿಲ್, ಎಲ್ಲನೂ ಕಟ್ ಮಾಡ್ತೀನಿ ನಾನು. ಓಕೆ ಫೈನ್. ಇವಾಗ ಮದುವೆ ಮುಗ್ದಿದೆ. ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ನನಗಿದು ಇದೆಲ್ಲ ಇಷ್ಟ ಆಯಿತು. ಫೋಟೋ ಬೂತ್ಸ್, ಮದುವೆಲಿ ಏನು ನಂಗೆ ಇಷ್ಟ ಆಯಿತು ಅಂದರೆ ಇದು ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅಲ್ಲಿ ಫೋಟೋ ಬೂತ್ಸ್ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ನೋಡೋಣ ಬನ್ನಿ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ಆಮೇಲೆ ಏನಾಯ್ತು? ಆಮೇಲೆ ಸೊ ಅಡ್ವೆಂಚರಸ್ ಮಾಡೋಣ ಅಂತ ಬಂದ್ವಿ. ನಾನು ಈ ರೇಂಜ್ಗೆ ಈ ಸಲ್ವಾರೆಲ್ಲ ಹಾಕ್ಕೊಂಡು ಈ ಥರ ಫಾಲ್ಸಿಗೆ ಬರೋಕ್ಕೆ ಅಂತ ಹೋದೆ. ಬಟ್ ಅದ್ಭುತವಾಗಿದೆ ಪ್ಲೇಸ್ ಅಂತೂ. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗುವಾಗ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಐ ಗಾಟ್ ಹರ್ಟ್ ಹಿಯರ್. ನಮ್ಮ ಮನೇಲಿ ಹೆಂಗೆ ಹೊಡಿತಾರೆ ಅಂದರೆ ಕ್ರೇಜಿ ಬೈತಾರೆ ನನಗೀಗ. ಸೊ ನನಗೆ ಗೊತ್ತಿರಲಿಲ್ಲ ಈ ಕಲ್ಲಲ್ಲಿ ಪಾಚಿ ಇದೆ ಅಂತ. ಇಟ್ ವಾಸ್ ವೆರಿ ಸ್ಲಿಪ್ಪರಿ, ತುಂಬ ಸ್ಲಿಪ್ಪರಿ ಆಗಿತ್ತು. ಇದ್ರ ಮೇಲೆ ಕಾಲಿಟ್ಟೆ, ಅಲ್ಲಿಂದ ಇಲ್ಲಿ ಬರಬೇಕು ಅಂತ ಕಾಲಿಟ್ಟೆ. ಲಿಟ್ರಲಿ ಐ ಗಾಟ್ ನನ್ನ ಉಂಗುರನೂ ಮತ್ತು ಇದು 2 ಕೈ ಹಿಂಗಿಟ್ಕೊಂಡು ಇಲ್ಲಿ ತಲೆ ಹೊಡ್ಕೊಂಡೆ. ಹಿಂಗಾಯಿತು, ಕಾಲು ಏಟು ಬಿದ್ದಿದೆ. ಅಲ್ಲಿ ಹೋಗೋವಾಗ ತೋರಿಸ್ತೀನಿ. ಡಿಸಾಸ್ಟರ್ ಆಯ್ತು ಈಗ. ಬಟ್ ಇಟ್ಸ್ ಫೈನ್. ಟ್ರೆಕ್ಕಲ್ಲಿ ಹೋಗ್ಬೇಕಾದ್ರೆ ಈ ಥರ ಆಗ್ತಾ ಇರುತ್ತೆ. ಮಂಡು ಬೀಳ್ತಾ ಇದ್ದೀನಿ. ನಮ್ಮ ಮನೇಲಿ ಹೇಳ್ತಾರೆ, ಫಾರಮ್ ಕೋಳಿ ಥರ ಬೆಳಿಬೇಡ. ಕಾಲು ನೋವ್ತಾ ಇದೆ. ಫಾರಮ್ ಕೋಳಿ ಥರ ಬೆಳಿಬೇಡ, ಸ್ವಲ್ಪ ಏನೋ ರಫ್ ಆಗು, ರಾ ಆಗು ಅಂತ. ಸೊ ಹೀಗೆಲ್ಲ ರಾ ಆಗ್ತಾಯಿದ್ದೀನಿ ನಾನು. ಬಟ್ ಕ್ರೇಜಿ ನೋವುತ್ತೆ ಆ್ಯಕ್ಚುಲಿ. ಯಾರು ಈ ಥರ ಎಲ್ಲ ಮಾಡಬೇಡಿ. ಎಕ್ಸ್ಪೀರಿಯನ್ಸ್ ಇದ್ದರೆ ಎಲ್ಲೆಲ್ಲಿ ಕಾಲಿಟ್ಟರೆ ಎಲ್ಲಿ ಬೀಳೋಣ ಅಂತ ನೋಡ್ಕೊಂಡು ಬರಬೇಕು.
ಆರ್ ಇಫ್ ನಾಟ್ ಯು ಹ್ಯಾವ್ ಟು ಟೇಕ್ ಸಮ್ ಗುಡ್ ನಾನ್ ಸ್ಲಿಪ್ಪರಿ ಶೂಸ್ ಆ ಥರ ಎಲ್ಲ ತೊಗೋಬೇಕು. ಬಟ್ ನೀರು ಮಾತ್ರ ಚೆನ್ನಾಗಿದೆ, ಕ್ರೇಜಿ ಚೆನ್ನಾಗಿದೆ. ಯಾರು ಕಾಲಿಡಬೇಡಿ, ನನಗೆ ಗೊತ್ತಿರಲಿಲ್ಲ ಇದು. ಆ್ಯಂಡ್ ನನ್ನ ಡ್ರೆಸ್, ಬ್ಯೂಟಿಫುಲ್ ಡ್ರೆಸ್ ನೆಂದೋಯ್ತು. ಇಟ್ಸ್ ಓಕೆ, ದಿಸ್ ಇಸ್ ಫ್ರಮ್ ಸುರಭಿ ಫ್ಯಾಷನ್ ಹೌಸ್. ನೋಡಿ, ನೆಂದರೂ ಏನೂ ಆಗಿಲ್ಲ, ಯಾವ ಲೆವೆಲಿಗೆ ಮಾರ್ಕೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್, ಅಲ್ಲಿಂದ ಬರ್ತಾ ಇದೆ ನೀರು. ಎಲ್ಲಿ ತನಕ ಫ್ಲೋ ಆಗುತ್ತೆ ಅಂತ ತೋರಿಸ್ತೀನಿ. ನನಗೆ ಇಲ್ಲಿ ನೋವ್ತಾ ಇದೆ, ಏನಾಗಿದೆ ನೋಡುವ. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಟುಡೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಡೇ ವಾಸ್ ರಿಯಲಿ ಗುಡ್. ಬೆಳಗ್ಗೆನೆ ಎದ್ದು ಏನೋ ಒಂದು ರೆಸ್ಟೋರೆಂಟಲ್ಲಿ ಫುಡ್ ತಿಂದು, ಮತ್ತೆ ಮದುವೆಗೆ ರೆಡಿ ಆಗಿ ಮದುವೆ ಅಟೆಂಡ್ ಮಾಡಿ, ಮದುವೆಲೂ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ್ಯಂಡ್ ಡೆಲಿಷಿಯಸ್ ಫುಡ್ನ ತಿಂದು ತುಂಬಾ ಖುಷಿ ಅಂತ ಅನ್ನಿಸ್ತು. ಅದಾದ್ಮೇಲೆ ಮತ್ತೆ ಬ್ಯಾಕ್ ಟು ಒನ್ ರೆಸಾರ್ಟ್ ಬಂದ್ವಿ ನಾವು. ಆ್ಯಂಡ್ ಆ ರೆಸಾರ್ಟಲ್ಲಿ ಇನ್ಸೈಡ್ ದ ರೆಸಾರ್ಟ್ ಓನ್ಲಿ ದೇ ವರ್ ಹ್ಯಾವಿಂಗ್ ಪ್ರೈವೇಟ್ ವಾಟರ್ ಫಾಲ್ ಇತ್ತು, ಪ್ರೈವೇಟ್ ವಾಟರ್ ಫಾಲ್. ಸೊ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿ ದಿಸ್ ವಾಟ್ ಹ್ಯಾಪನ್. ಸೊ ಸ್ಲಿಪ್ಪರಿ ಇತ್ತು, ನಮಗೆ ಗೊತ್ತಿಲ್ಲ ಅಲ್ಲ, ವಿ ಡಸಂಟ್ ನೋ ಲೈಕ್ ಹೌ ವಿ ಹ್ಯಾವ್ ಟು ಗೋ, ಹೆಂಗೆ ಏನು ಅಂತ. ನೀರ್ ಆ ಕಲ್ ಮೇಲೆ ಯಾವ ಕಲ್ ಮೇಲೆ ಕಾಲಿಡ್ಬೇಕು ಅನ್ನೋದು ನಮ್ಗೆ ಐಡಿಯಾ ಇರ್ಲಿಲ್ಲ. ಅಲ್ಲಿ ನಮ್ಮ ಜೊತೆ ಅವ್ರ ರೆಸಾರ್ಟ್ ಅವರೇ ಬಂದ್ರು ಟು ಗೈಡ್ ಅಸ್, ಬಟ್ ದಟ್ ಪರ್ಸನ್ ಹಿ ಡಿಂಟ್ ಇವನ್ ಟೆಲ್ ಹೇಗೆ ಹೋಗ್ಬೇಕು, ವಾಟ್ ಇಸ್ ಯುವರ್ ಫುಡ್ ಮಾರ್ಕ್, ಎಲ್ಲಿ ಹೋಗ್ಬೇಕು, ವಾಟ್ ಇಸ್ ಯುವರ್ ಫುಡ್ ಸ್ಟೆಪ್ಸ್ ವೇ ಅಂತ ಹೇಳೂ ಇಲ್ಲ. ಸೊ ಐ ಇನ್ಸ್ಟೆಂಟ್ಲಿ ವೆಂಟ್ ಆ್ಯಂಡ್ ಸಡನ್ ಆಗಿ ಆ ಕಲ್ಲು ನೀರ್ ಒಳಗಡೆ ಆ ಕಲ್ ಮೇಲೆ ಕಾಲಿಟ್ಟೆ, ಪಾಚಿ ಇತ್ತು, ಸ್ಲಿಪ್ಪರಿ ಆಗಿ ಐ ಫೆಲ್ ಡೌನ್. ಸೊ ಹಂಗಾಯ್ತು. ಸೊ ಪೇನ್ ವಾಸ್ ಲೈಕ್ ಹಾರಿಬಲ್. ಅದಕ್ಕೋಸ್ಕರ ವಿ ಆರ್ ನಾಟ್ ಸ್ಟೇಯಿಂಗ್ ಹಿಯರ್. ಸೊ ಆ್ಯಂಡ್ ಆಲ್ಸೋ ಹಬ್ಬ ಬೇರೆ ಇದೆ ಆ್ಯಂಡ್ ಹೊಸ ಮಾರ್ಕ್ ಬೇರೆ ಆಗಿದೆ. ಓಕೆ, ಸೊ ಲೆಟ್ ಮಿ ಗೋ ಟು ಬ್ಯಾಂಗ್ಳೂರ್ ಅಂತ ಅನಿಸ್ತು. ಬೆಂಗ್ಳೂರ್ಗೆ ಹೋಗಿ ಸ್ವಲ್ಪ ಟ್ರೀಟ್ ಏನಾದರೂ ಮಾಡೋಣ. ಬಿಕಾಸ್ ಕಾಲು ಇಟ್ ಇಸ್ ಗೋಯಿಂಗ್ ಕ್ರೇಜಿ ಪೇನ್ ಇದೆ ಆ್ಯಕ್ಚುಲಿ. ಸೊ ಈಗ ಟಯರ್ಡ್ ಆಗಿದ್ದೀನಿ, ಮನೆಗೆ ರೀಚ್ ಆಗೋಣ. ರೀಚ್ ಆಗ್ಬಿಟ್ಟು ಸ್ವಲ್ಪ ದೃಷ್ಟಿ ತೆಗೆಸ್ಕೊಂಡು ಆ್ಯಂಡ್ ವಿಲ್ ವೈಂಡ್ ಅಪ್. ಸೊ ಇಲ್ಲಾಗಿತ್ತು ನನ್ನ ಸಕಲೇಶ್ಪುರದ ಬ್ಯಾಂಗ್ಳೂರ್ ಟು ಸಕಲೇಶ್ಪುರ್ ಒನ್ ಡೇ ವ್ಲಾಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಬ್ಲೆಸ್ ಮಾಡಿ. ಆ್ಯಂಡ್ ಐ ಫೀಲ್ ನೋ ನಜರ್, ಪ್ಲೀಸ್ ನೋ ನಜರ್. ಆಗ್ತಾಯಿಲ್ಲ, ನನಗೆ ಪೇನ್ ಆಗ್ತದೆ. ಸೊ okay, bye guys, love you all, thank you so much. Please love me, share the video, subscribe to my channel and like ಮಾಡಿ ಅಂತ ಹೇಳ್ತಾ signing off, Surabhi here. Love you all.